ಪ್ರತಾಪ್ ಸಿಂಹ ಅವ್ರಿಗೆ ಅಧಿಕಾರ ಇಲ್ಲ, ಬಿಜೆಪಿಯವರು ಅವ್ರನ್ನ ಸೇರಿಸ್ತಾ ಇಲ್ಲ, ಬಿಜೆಪಿಯವರು ಮೈಸೂರು ಪಾರ್ಟಿಗೆ ಅವ್ರನ್ನ ಸೇರಿಸ್ತಾ ಇಲ್ಲ, ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ, ಅದೆಲ್ಲ ನಮಗೂ ಗೊತ್ತು. ನಿಮ್ದೆಲ್ಲ ವಿಡಿಯೋಗಳು ನಾವು ನೋಡಿದ್ದೀವಿ, ನಿಮ್ಮದು ನೋಡಿದ್ದೀವಿ, ಪ್ರತಾಪ್ ಸಿಂಹ ಅವ್ರದ್ದು ನೋಡಿದ್ದೀವಿ. ನೀವು ಸ್ವಲ್ಪ ಪ್ರಬುದ್ಧವಾಗಿ ಉತ್ತರ ಕೊಡ್ಬೋದಿತ್ತಲ್ಲ. ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೇಳ್ತೀನಿ. ನಿಮ್ಮಂಥವ್ರಿಂದನೇ ನಮ್ಮ ಪಾರ್ಟಿ ಹಾಳಾಗ್ತಿರೋದು. ಅಲ್ಲ ನಿಮ್ಮಂಥವ್ರಿಂದನೇ ಪಾರ್ಟಿ ಹಾಳಾಗ್ತಿರೋದು. ಯಾಕೆಂದ್ರೆ ನೀವೆಲ್ಲ ಕಾಂಗ್ರೆಸ್ ಮುಖವಾಡ ಹಾಕೊಂಡು ನಮ್ಮ ಪಕ್ಷದಲ್ಲಿ ನಿಮ್ಮಂಥವ್ರು ಅಲ್ಲಲ್ಲಿ ಸೇರ್ಕೊಂಡೇ ನಾವು ಹಾಳಾಗಿರೋದು. ಇಲ್ಲ ಸರ್, ಕೇಳಿ ಏನು ಗೊತ್ತಾ ಸರ್, ನಿಮ್ಮ ಕ್ವಶನ್ ಕನ್ವೆ ಆಗಿದೆ, ದಯವಿಟ್ಟು ನಾನು ಈಗ ಮೈಕ್ ಇಲ್ದೇ ಇರೋರು ಅಲ್ಲಣ್ಣ, ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡ್ತಿದ್ರೆ ನಿನಗೇನು ಅನ್ಸ್ಲಿಲ್ವಾ ಸರ್? ನಿನಗೇನು ಅನ್ಸ್ಲಿಲ್ವಾ? ಒಂದ್ ನಿಮಿಷ ಸರ್, ನಾನು ಫಸ್ಟೇ ನನ್ನ ಪ್ರಶ್ನೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಕೇಳಿದೆ, ನಾನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ. ಅಲ್ಲ, ಒಂದು ನಿಮಿಷ, ಕಾಂಗ್ರೆಸ್ ಪರವಾಗಿ ಮಾತಾಡ್ತಿರೋದು. ಒಂದು ನಿಮಿಷ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, DK ಸಾಹೇಬ್ರ ಬಗ್ಗೆ, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಇವತ್ತು ಅವರೆಲ್ಲ ಅವರು ಲೀಡ್ ಮಾಡಿದ್ದಕ್ಕೆ ನಾವು ರೂಲಿಂಗ್ ಬಂದ್ವಿ. ಅವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಎಲ್ರದ್ದು ಇದೆ. ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ಬರುವಾಗ, ನಾನು ಕೇಸ್ಗಳು ಹಾಕ್ಸ್ಕೊಂಡು ಫೈಟ್ ಮಾಡೋವಾಗ, ನಾನು ನನ್ನ ತಂಟೆಗೆ ಬಂದರೆ ಎಲ್ಲ ಪ್ರತಾಪ್ ಸಿಂಹ ವಿರುದ್ಧ ಫೈಟ್ ಮಾಡಿದ್ದು. ನನ್ನ CMಗೋ DCMಗೋ ನನ್ನ ಮಿನಿಸ್ಟ್ರ್ ಬಗ್ಗೆ ಮಾತಾಡಿದಾಗ ನಾನು ಫೈಟ್ ಮಾಡಿದ್ದು. ನೀವೊಂದು ಕಾಂಗ್ರೆಸ್ ನೋಡೋಣ, ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕು ಅಂದರೆ ಒಮ್ಮತವಾಗಿ ಯುನೈಟ್ ಆಗಿರಬೇಕು. ಈಗ ನೀವು ಪ್ರತಾಪ್ ಸಿಂಹ ಮಾತಾಡೋದು ಬಿಟ್ಟು ನನಗೆ ಪ್ರಬುದ್ಧತೆ ಪಾಠ ಹೇಳ್ತಿದ್ದೀರಾ. ಆತ ಸೊಂಟದ ಕೆಳಗೆ ಭಾಷೆ ಮಾತಾಡಿದಾನೆ, ನಿನ್ನ ಪಕ್ಷದ ಶಾಸಕನ ತಾಯಿಗೆ ಇನ್ಸಲ್ಟ್ ಆಗಿದೆ. ಅದು ನೋವೇ ಇಲ್ವಾ? ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ರೀ ಸರ್. ಯಾಕೆಂದ್ರೆ ಕನ್ಕ್ಲೂಡ್ ಮಾಡ್ಬೇಕಲ್ಲ ಸರ್, ಪ್ರಶ್ನೆ ಕನ್ಕ್ಲೂಡ್ ಮಾಡಬೇಕು. ಯಾವತ್ತೂ ಇದೇ ಚಾನಲ್ ಅಲ್ಲಿ ಇದೇ ಒಂದು ನಾನು ಬರ್ತಾ ನೋಡ್ಕೊಂಬಂದೆ, ಪ್ರದೀಪ್ ಈಶ್ವರ್ ಅವರು ಒಂಟಿ ಆಗ್ಬಿಟ್ರಾ, ಪ್ರದೀಪ್ ಈಶ್ವರ್ ಅವ್ರಿಗೆ ಪಾರ್ಟಿಯವ್ರು ಯಾರು ಸಾಥ್ ಕೊಡ್ತಾ ಇಲ್ವಾ, ಪ್ರದೀಪ್ ಈಶ್ವರ್ ಅವರ ಮಾತಿಗೆ ಪಾರ್ಟಿಯ ಮುಖಂಡರು ಯಾರು, ಹಿರಿಯರು ಯಾರೂ ಸಹ ಅವ್ರ ಒಲವಲ್ಲಿ ನಿಂತಿಲ್ವಾ ಅಂತ ಹೇಳಿ ನೋಡ್ಕೊಂಬಂದೆ ನಾನು. ನನಗೆ ಬೇಸರ ಆಯಿತು. ನಮ್ಮ ಕ್ಷೇತ್ರದ ನಮ್ಮ ಪಾರ್ಟಿಯ ಶಾಸಕರಿಗೆ ಒಂಟಿತನ ಮಾಡಿಬಿಟ್ರ, ನಮ್ಮ ಪಕ್ಷದವ್ರು ಯಾರು ಮಾತಾಡಲಿಲ್ವಾ ಅಂತ ಕೇಳಿದೆ ನಾನು. ಅದಕ್ಕೆ ನಾನು ನಿಮಗೆ ಒಂದು ಹೇಳ, ನಿನಗೊಂದು ಕ್ಲಾರಿಟಿಯ ಕೊರತೆ ಇದೆ. ಕಳೆದ 2.5 ವರ್ಷದಿಂದ ನಾನು, ಪ್ರಿಯಾಂಕ್ ಸರು, ಸಂತೋಷ್ ಲಾಡ್ ಸರು, CM ಸರು, DCM ಸರ್ರೆ ಮೇಜರ್ ಆಗಿ BJP ಅವ್ರನ್ನ ಕೌಂಟರ್ ಮಾಡ್ತಾ ಇರೋದು. ಇದು ಗೊತ್ತಿರಲಿ. ಬೇರೆ ಸಚಿವರು ಯಾವತ್ತೂ ಅಭಿವೃದ್ಧಿ ವಿಚಾರ ಬಿಟ್ಟು ಯಾರ ಬಗ್ಗೆನೂ ಮಾತಾಡಿಲ್ಲ.